ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ, ಶಯಾಂದು ಜೀಪ್ ಬುಕ್ ಮಾಡಿದ್ವಿ ಅಲ್ವಾ. ಸೊ 1 ಡೇ ಬಿಫೋರೇ ಬಂತು ವಿಆರ್ಲಿಂದ. ಇವತ್ತು ಶಯಾನ್ ಬರ್ಡೇ. ಸೊ ಜೀಪ್ನ ನಾವು ಹಾಗೆ ಎತ್ತಿಟ್ಟಿದ್ವಿ ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ. ಇವತ್ತು ನಮ್ಮ ಪಪ್ಪ ಜೀಪ್ ಓಪನ್ ಮಾಡ್ತಾ ಇದ್ದಾರೆ. ಇನ್ನು ಶಯಾನ್ ಎದ್ದು ಸ್ನಾನ ಮಾಡ್ಕೊತಾ ಇದ್ದಾನೆ, ರೆಡಿ ಆಗ್ತಾ ಇದ್ದಾನೆ. ಸೊ ಅಷ್ಟರಲ್ಲಿ ಸರ್ಪ್ರೈಸಾಗಿ ಅವನಿಗೆ ಜೀಪ್ ತೋರಿಸೋಣ ಅಂತ ಹೇಳಿ ಓಪನ್ ಮಾಡ್ತಾ ಇದ್ವಿ. ಇನ್ನು ಪ್ಯಾಕೇಜಿಂಗ್ ನೋಡಿ ಎಷ್ಟು ಸೇಫಾಗಿ ಮಾಡಿದ್ದಾರೆ. ತುಂಬ ಸೇಫಾಗಿ ಬಂತು. ಜೀಪ್ ತಲುಪ್ತು ನಮಗೆ. ಒಂದು ಚೂರು ಡ್ಯಾಮೇಜ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ರು. ಬನ್ನಿ ಈಗ ಶಯಾನ್ ಏನು ಮಾಡ್ತಾ ಇದ್ದಾನೆ ನೋಡೋಣ. ಸೊ ಅವನು ಸ್ಪೈಡರ್ ಮ್ಯಾನ್ ಕಾಸ್ಟ್ಯೂಮ್ ಕೇಳ್ತಾ ಇದ್ದ. ಸೊ ಇವತ್ತು ಕೊಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಇನ್ನು ಶಯಾನ ಪ್ರೀತಿ ಅಜ್ಜಿ ತಾತನ ಹತ್ರ ಫಸ್ಟು ವಿಶ್ ಮಾಡಿಸ್ಕೊಂಡು ಅವ್ರ ಆಶೀರ್ವಾದನ ತಗೊಂಡಾಯಿತು. ನಂತರ ಅಲ್ಲಿಂದ ಪ್ಲ್ಯಾನ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗಬೇಕು ಅಂಥೇಳಿ. ನಾನು, ಶಯಾನ್ ಮತ್ತು ರಾಜು ಮೂರೇ ಜನನೂ ಮನೆ ಹತ್ರನೇ ಇದ್ದಂಥ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಆಯುರಾರೋಗ್ಯ ಐಶ್ವರ್ಯಾವೃದ್ಧತ್ತಂ ಯಾ ಸಕಲ ಕಂಟಕಂ ಧರ್ಮಾರ್ಥಕಾಮಿ ಮೋಕ್ಷಕ್ಕೆ ಫಲಪುರುಷ. ಇನ್ನು ದೇವ್ರ ದರ್ಶನ ಮುಗಿಸಿ ಅಲ್ಲಿಂದ ಶಯಾನ್ ಬರ್ಡೇಗೆ ಒಂದಷ್ಟು ಜನಕ್ಕೆ ವಸ್ತ್ರದಾನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ರಾಜು. ಹಾಗಾಗಿ ಅವರು ರೆಗ್ಯುಲರಾಗಿ ಶಯಾನ್ ಕೈಲಿ ಊಟ ಕೊಡಿಸ್ತಾರಲ್ಲ ಅಜ್ಜಿರು. ಸೊ ಅವರಿಗಳಿಗೆಲ್ಲ ಕೊಡೋಣ ಅಂತ ಹೇಳಿ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲೇ ದೇವಸ್ಥಾನದ ಹತ್ರ ಇಬ್ಬರು ಅಜ್ಜಿ ಇದ್ದರು, ಅವ್ರಿಗೆ ಕೊಟ್ಟು ಅಲ್ಲಿಂದ ನೆಕ್ಸ್ಟು ಮುಂದೆ ಕಾಳಿಕಾಂಬ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಗಣೇಶನ ದೇವಸ್ಥಾನನ ಮುಗಿಸ್ಕೊಂಡು ಅಲ್ಲಿಂದ ಕಾಳಿಕಾಂಬ ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ರೆಗ್ಯುಲರಾಗಿ ಒಂದಷ್ಟು ಜನ ಯಾವಾಗಲೂ ಸಿಗ್ತಾರೆ ನಮಗೆ. ಸೊ ಅವರಿಗೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇನ್ನು ಈ ಅಜ್ಜಿ ನೋಡಿ ಶಯಾನ್ಗೆ ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ಮಾತ್ರ. Bawa. Bang lihat. ಇನ್ನು ದೇವಸ್ಥಾನ ಎಲ್ಲ ಮುಗಿಸಿ ಶಯಾನ್ನ ಸ್ಕೂಲ್ ಕಡೆ ಹೋದ್ವಿ, ಮಾಂಟೆಸರಿ ಕಡೆ. ಅಂದರೆ ಅಲ್ಲಿ ಯಾಕೆ ಅಂದರೆ ಅಲ್ಲಿ ಒಬ್ಬರು ಆಯಮ್ಮ ಇದ್ದಾರೆ, ಪ್ರೇಮಾಜ್ಜಿ ಅಂತ ಹೇಳಿ. ಅವರು ಶಯಾನ್ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ತುಂಬ ಚೆನ್ನಾಗಿ ನೋಡ್ಕೋತಾರೆ ನಮ್ಮ ಪಾಪುನ. ಸೊ ಅವರಿಗೂ ಒಂದು ಸೀರೆ ಕೊಡೋಣ ಅಂತ ಹೇಳಿ ರಾಜು ಕರ್ಕೊಂಡು ಹೋದರು ಅಲ್ಲಿಗೆ. ಇನ್ನು ಇವರು ಶಯಾನ್ನ ಟೀಚರ್. ಇವರು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಳುಗಳನ್ನ. ಇನ್ನು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಶಯಾನ್ಗೆ ಈಗ ಸರ್ಪ್ರೈಸ್ ರೆಡಿ ಇದೆ. ಶಯಾನ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದ ಈ ಜೀಪ್ಗೋಸ್ಕರ. ಆಗಲೇ ಟೈಮು 1 ಗಂಟೆ ಹತ್ತಿರ ಆಗಿದೆ. ತಿಂಡಿ ತಿನ್ನಬೇಕು. ಇನ್ನು ತಿಂಡಿನ ತಿಂದು ನೆಕ್ಸ್ಟ್ ಪ್ರೋಗ್ರಾಮ್ ಬಂದು, ಈಗ ಶಯಾನ್ದು 4ನೇ ವರ್ಷದ ಬರ್ಡೇ ಅಲ್ವಾ. ಸೊ ಪ್ರತಿ ವರ್ಷವೂ ಒಂದು ಫೋಟೋ ಶೂಟ್ ಮಾಡ್ತೀವಿ. ಒಂದೊಂದು ವರ್ಷ ಯಾವ ರೀತಿ ಚೇಂಜ್ ಆಗ್ತಾ ಇರ್ತಾನೆ ಅಂತ. ಸೊ ಇವಾಗಲೂ ಫೋಟೋಶೂಟ್ಗೆ ನಾವು ಹೊರಗಡೆ ಹೋಗಬೇಕು ತಿಂಡಿನ ಮುಗಿಸಿ. ಬಟ್ ಶಯಾನ್ ಜೀಪ್ ಬಿಟ್ಟು ಕೆಳಗೆ ಇಳಿತಾನೇ ಇಲ್ಲ. ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾನೆ ಜೀಪ್ನ ನೋಡಿ. ಈಗ ಪಾರ್ಕಲ್ಲಿ ಫೋಟೋಶೂಟ್ ಮಾಡ್ತಾಯಿದ್ದೀವಿ ನಾವು ಆಲ್ರೆಡಿ. 4 ವರ್ಷ ಎಷ್ಟು ಬೇಗ ಕಳೀತೋ ಗೊತ್ತಿಲ್ಲ. ನಮ್ಮ ಮಗ ನಮ್ಮ ಜೀವನಕ್ಕೆ ಬಂದು 4 ವರ್ಷ ಆಗೇ ಹೋಯಿತು. ಈ ಖುಷಿಗೆ ಸಂಜೆ ಒಂದು ಸ್ಮಾಲ್ ಸೆಲೆಬ್ರೇಷನ್ ಕೂಡ ಇಟ್ಕೊಂಡಿದ್ದೀವಿ. ನಿಮ್ಮ ಎಲ್ಲರ ಆಶೀರ್ವಾದನೂ ಸಹ ನಮ್ಮ ಮಗನ ಮೇಲೆ, ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಬರ್ಡೇ ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು.